ಉಡುಪಿಗೆ ರಜತ ಪೀಠಪುರ ಅನ್ನೋ ಒಂದು ಹೆಸರಿದೆ. ಈ ಹೆಸರು ಹೇಗ್ ಬಂತು ಅಂತ ನೋಡೋದಾದ್ರೆ, ಇಲ್ಲಿ ರಾಮಭೋಜ ಅನ್ನೊಬ್ಬ ಅರಸನಿದ್ದಂತೆ. ಅವನು ಅಶ್ವಮೇಧ ಯಾಗ ಮಾಡೋದಕ್ಕೋಸ್ಕರ ಇಲ್ಲಿನ ಜಾಗವನ್ನ ಸಮತಟ್ಟು ಮಾಡುವಾಗ ನೇಗಿಲಿನ ಅಡಿಗೆ ಒಂದು ಸರ್ಪ ಸಿಕ್ಕಿ ಸತ್ತು ಹೋಗುತ್ತಂತೆ. ಈ ಜಾಗದಲ್ಲಿ ನಾವು ನಾಗನಿಗೆ ವಿಶೇಷವಾದ ಪ್ರಾಶಸ್ತ್ಯವನ್ನು ನೀಡ್ತಾ ಬಂದವರು. ಸೊ ಇದಕ್ಕೆ ಪರಿಹಾರ ಏನು ಅಂತ ಈ ಕ್ಷೇತ್ರದ ಅಧಿಪತಿ ಪರಶುರಾಮರನ್ನ ಪ್ರಾರ್ಥಿಸಿದಾಗ ಅವ್ರು ಅದಕ್ಕೊಂದು ಪರಿಹಾರ ನೀಡ್ತಾರೆ. ಅದೇನಂದ್ರೆ, ಒಂದು ದೊಡ್ಡದಾದ ಬೆಳ್ಳಿಯ ಪೀಠವನ್ನ ಮಾಡಿ ಅದರ 4 ಮೂಲೆಗೆ ಹೆಡೆ ಎತ್ತಿದ ಸರ್ಪದ ಬಿಂಬವನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಹೇಳ್ತಾರೆ. ತಾನು ಆ ಪೀಠದ ಮಧ್ಯದಲ್ಲಿ ಲಿಂಗ ಸ್ವರೂಪನಾಗಿ ಬಂದು ನೆಲೆಯಾಗ್ತೀನಿ ಅನ್ನೋ ಒಂದು ಮಾತನ್ನ ನೀಡ್ತಾರೆ. ಸೊ ಕಾಲಾಂತರದಲ್ಲಿ ಈ ಪೀಠ ಭೂಗತವಾಯಿತು ಅಂತ ಹೇಳ್ತಾರೆ. ಆದ್ರೆ ಆ ಲಿಂಗ ಸ್ವರೂಪನಾಗಿ ನೆಲೆಯಾದಂತ ಪರಶುರಾಮನೇ ಇವತ್ತಿನ ನಾವು ಕೃಷ್ಣ ಮಠದ ಪಕ್ಕ ನೋಡುವಂತಹ ಅನಂತೇಶ್ವರ ದೇವಸ್ಥಾನ. ಸೊ ಇದರ 4 ಮೂಲೆಯಲ್ಲಿ ಇಟ್ಟಂತಹ ಈ ಸರ್ಪದ ಬಿಂಬ ಏನಿದೆ, ಅದೇ ಉಡುಪಿಯ 4 ಸುತ್ತದಲ್ಲಿರುವಂತಹ 4 ಸುಬ್ರಹ್ಮಣ್ಯ ದೇವಸ್ಥಾನಗಳು. ಸೊ ಇದು ಉಡುಪಿಗೆ ರಜತ ಪೀಠಪುರ ಅನ್ನೋ ಒಂದು ಹೆಸರು ಬಂದಂತಹ ಕತೆ.